ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಭಾರತದಲ್ಲಿ ಶಕ್ತಿ ದೇವತೆ ಪಾರ್ವತಿ ದೇವಿಯನ್ನು ಚಾಮುಂಡಿ, ದುರ್ಗಿ, ಕಾಳಿ, ಕಾಮಾಕ್ಷಿ, ಮೀನಾಕ್ಷಿ, ಭುವನೇಶ್ವರಿ ಅನ್ನೋ ನಾನಾ ಹೆಸರುಗಳಲ್ಲಿ ಪೂಜಿಸಲಾಗುತ್ತದೆ. ಭೂಮಿಯ ಮೇಲೆ ಒಟ್ಟು 51 ಶಕ್ತಿಪೀಠಗಳು ಇವೆ. ಶಿವನ ಪತ್ನಿಯಾದ ಸತೀದೇವಿಯ ದೇಹ ಶ್ರೀ ಮಹಾವಿಷ್ಣು ಸುದರ್ಶನ ಚಕ್ರದಿಂದ ಛಿದ್ರವಾಗುತ್ತದೆ. ಛಿದ್ರವಾದ ದೇಹದ ಭಾಗಗಳು ಭೂಮಿಯ ಮೇಲೆ ಒಂದೊಂದು ಜಾಗದಲ್ಲಿ ಬೀಳುತ್ತದೆ. ಆ ಎಲ್ಲ ಪುಣ್ಯಸ್ಥಳಗಳು ಈಗ ಶಕ್ತಿಪೀಠಗಳಾಗಿವೆ. ಭಾರತದಲ್ಲಿ ಮಾತ್ರ ಸತೀದೇವಿಯ ದೇಹ ಭಾಗಗಳು ಇಲ್ಲ, ಬೇರೆ ದೇಶಗಳಲ್ಲೂ ಶಕ್ತಿಪೀಠಗಳಿವೆ. ಇಲ್ಲಿಯೂ ಸತೀದೇವಿಯನ್ನು ವಿವಿಧ ಹೆಸರುಗಳಲ್ಲಿ ನಿತ್ಯ ಪೂಜೆ ಮಾಡಲಾಗುತ್ತಿದೆ. ಯಾವ ದೇಶಗಳಲ್ಲಿ ಸತೀದೇವಿಯ ಯಾವ ದೇಹ ಭಾಗ ಇವೆ, ಯಾವ ದೇಹ ಭಾಗಕ್ಕೆ ಯಾವ ರೀತಿ ಪೂಜೆ ಮಾಡಲಾಗುತ್ತಿದೆ ಹಾಗೂ ಅಲ್ಲಿನ ಹೆಸರುಗಳೇನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸತೀದೇವಿ ಹಿಂದೂಗಳು ಆರಾಧಿಸುವ ದೇವತೆಗಳಲ್ಲಿ ಪ್ರಮುಖ ದೇವತೆ. ಈ ದೇವಿಯನ್ನು ದಾಕ್ಷಾಯಿಣಿ ಎಂದು ಕರೆಯುತ್ತಾರೆ. ಮಹಾದೇವನ ಮೊದಲ ಪತ್ನಿಯೇ ಸತೀದೇವಿ. ಸತೀದೇವಿ ಹಾಗೂ ಪರಶಿವನ ನಡುವೆ ಇದ್ದ ಬಂಧ, ಭಕ್ತಿ, ಪ್ರೀತಿ, ತ್ಯಾಗ ಇದು ಜಗತ್ತಿಗೆ ಸಾಕ್ಷಿ. ದಕ್ಷ ರಾಜನ ಮಗಳಾಗಿದ್ದ ಸತೀದೇವಿ ತಂದೆಯ ವಿರೋಧದಲ್ಲೇ ಪರಶಿವನನ್ನು ವಿವಾಹವಾಗುತ್ತಾರೆ. ತನ್ನ ತಂದೆ ಯಜ್ಞದಲ್ಲಿ ಪತ್ನಿಗೆ ಅವಮಾನಿಸಿದ್ದ ಕಾರಣಕ್ಕೆ ಸತೀದೇವಿ ಅಗ್ನಿಯಲ್ಲಿ ತನ್ನ ದೇಹ ದಹನ ಮಾಡಿಕೊಳ್ಳುತ್ತಾರೆ. ಪತ್ನಿಯ ಸಾವು ಸಹಿಸಲಾಗದ ತ್ರಿನೇತ್ರನಿಗೆ ಆಕೆಯ ಸುಟ್ಟ ದೇಹ ಹೊತ್ತು ಭೂಮಿ ಮೇಲೆ ಸಂಚರಿಸುತ್ತಾರೆ. ಶಿವನ ಕೋಪದಿಂದ ಎಲ್ಲ ಅಂತ್ಯವಾಗುತ್ತೆ ಎಂಬ ಭಯದಿಂದ ಶಿವನನ್ನು ಶಾಂತ ಸ್ವರೂಪಕ್ಕೆ ತರಲು ಆಗದಿದ್ದಾಗ ಶ್ರೀ ಮಹಾವಿಷ್ಣು ಸತೀದೇವಿಯ ದೇಹವನ್ನು ಸುದರ್ಶನ ಚಕ್ರದಿಂದ ಛಿದ್ರವಾಗುವಂತೆ ಮಾಡುತ್ತಾರೆ. ಆಗ ಭೂಮಿ ಮೇಲೆ ದೇವಿಯ ದೇಹ ಭಾಗಗಳು ತುಂಡು ತುಂಡಾಗಿ ಬೀಳುತ್ತದೆ. ಅವೆಲ್ಲ ಈಗ ಶಕ್ತಿಪೀಠಗಳಾಗಿವೆ. ಭೂಮಿ ಮೇಲೆ 51 ಶಕ್ತಿಪೀಠಗಳಿದ್ದು ನಮ್ಮ ಭಾರತ ಬಿಟ್ಟು ಬೇರೆ ದೇಶಗಳಲ್ಲೂ ಶಕ್ತಿಪೀಠಗಳಿವೆ. ಬೇರೆ ದೇಶದಲ್ಲಿರೋ ಶಕ್ತಿಪೀಠಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದಲ್ಲಿ ಒಟ್ಟು 7 ಶಕ್ತಿಪೀಠಗಳಿವೆ. ಚಿತ್ತಗಾಂಗ್ ಎಂಬ ಪ್ರಾಂತ್ಯದಲ್ಲಿ ಭವಾನಿ ಶಕ್ತಿಪೀಠವಿದೆ. ಇಲ್ಲಿ ಸತೀದೇವಿಯ ಬಲಭಾಗದ ತೋಳು ಬಿದ್ದಿದೆ ಎನ್ನಲಾಗುತ್ತದೆ. ಎಡಭಾಗದ ತೊಡೆ ಬಿದ್ದಿರೋ ಜಾಗವನ್ನು ಜಯಂತಿ ಶಕ್ತಿಪೀಠವಾಗಿ ಆರಾಧಿಸಲಾಗುತ್ತಿದೆ. ಶಿಕಾರಿಪುರ ಎಂಬಲ್ಲಿ ದೇವಿ ಮೂಗು ಬಿದ್ದಿದ್ದು ಈ ಸ್ಥಳವನ್ನು ಸುಗಂಧ ಶಕ್ತಿಪೀಠ ಎಂದು ತಾರಾದೇವಿ ತ್ರಯಂಬಕ ರೂಪದಲ್ಲಿ ಆರಾಧಿಸಲಾಗುತ್ತಿದೆ. ಹಾಗೆ ಕುಮಾರಿಕುಂಡ ಎಂಬ ಜಾಗದಲ್ಲಿ ಸತೀದೇವಿಯ ಬೆನ್ನುಭಾಗ ಇದ್ದು ಈ ಸ್ಥಳವನ್ನು ಶ್ರಾವಣಿ ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ. ಇನ್ನು ತಾಯಿಯ ಕುತ್ತಿಗೆ ಭಾಗವು ಜೌನಾಪುರ್ ಎಂಬಲ್ಲಿದ್ದು ಇಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಶಕ್ತಿಪೀಠವನ್ನು ಪೂಜಿಸಲಾಗುತ್ತಿದೆ. ಅದೇ ರೀತಿ ಭವಾನಿಪುರದಲ್ಲಿ ಅಪರ್ಣ ಶಕ್ತಿಪೀಠವಿದ್ದು ಕಾಲ್ಕಡಗ ಬಂದಿ ಇದೆ ಎನ್ನಲಾಗುತ್ತಿದೆ. ಬಾಂಗ್ಲಾದ ಈಶ್ವರಿಪುರದಲ್ಲಿ ದೇವಿಯ ಪಾದ, ಕೈ ಇದ್ದು ಯೋಗೀಶ್ವರಿ ಶಕ್ತಿಪೀಠವಾಗಿದೆ. ನೇಪಾಳದಲ್ಲೂ 2 ಶಕ್ತಿಪೀಠಗಳಿವೆ. ಗಂಡಕಿ ಶಕ್ತಿಪೀಠದಲ್ಲಿ ಕೆನ್ನೆ ಭಾಗವಿದೆ. ಹಾಗೆ ಗುಹೇಶ್ವರಿ ಶಕ್ತಿಪೀಠದಲ್ಲಿ ಮೊಣಕಾಲು ಇದ್ದು ಕಪಾಳಿ ರೂಪದಲ್ಲಿ ತಾಯಿಯನ್ನು ಪೂಜಿಸಲಾಗುತ್ತಿದೆ. ಕೊನೆಯ ಶಕ್ತಿಪೀಠ ಟಿಬೆಟ್ನ ಮಾನಸ ಸರೋವರ ಕೈಲಾಸ ಪರ್ವತದಲ್ಲಿದೆ. ಸತೀದೇವಿಯ ಬಲಗೈ ಇಲ್ಲಿದ್ದು ದಾಕ್ಷಾಯಿಣಿ ಶಕ್ತಿಪೀಠವಾಗಿದೆ. ಭೂಲೋಕದಲ್ಲಿ ಸತೀದೇವಿಯನ್ನ ವಿವಿಧ ರೂಪದಲ್ಲಿ ಆರಾಧಿಸಲಾಗುತ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೆ ಶೇರ್ ಮಾಡಿ.